ಇವತ್ತಿನ ದಿವಸ ನನ್ನ ಬಾಲ್ಯ ಜೀವನದ ಆತ್ಮೀಯ ಗೆಳೆಯನಾದ ಅಶೋಕ್ ಫಕೀರಪ್ಪ ಹಿರಿಯಾರ್ ಇವರ ಒಂದು ಸೇವಾ ನಿವೃತ್ತಿ ವಯೋನಿವೃತ್ತಿಯ ಪ್ರಯುಕ್ತ ನಮ್ಮ ಗೆಳೆಯನಾದ ಅಶೋಕ್ ವೃತ್ತಿಯಲ್ಲಿ ಶಿಕ್ಷಕರಾಗಿರೋದ್ರಿಂದ ವೃತ್ತಿಯಲ್ಲಿಯೇ ಶ್ರೇಷ್ಠವಾದ ಒಂದು ಹುದ್ದೆ ಅಂತ ಶಿಕ್ಷಕ ವೃತ್ತಿ. ಆ ಒಂದು ಶಿಕ್ಷಕ ವೃತ್ತಿ ಸಲ್ಲಿಸಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸಿದ ಪ್ರಯುಕ್ತ ಅವರ ವೃತ್ತಿಯಲ್ಲಿ ಆ ಅವಧಿಯಲ್ಲಿ ಕಲಿತಂಥ ವಿದ್ಯಾರ್ಥಿನಿಯರಿಂದ ಇವತ್ತಿನ ಅವರ ಸ್ವಗೃಹದಲ್ಲಿ ಒಂದು ಪೂರ್ವಕವಾದ ಒಂದು ಅಭಿನಂದನಾ ಹಾಗೂ ಬೀಳ್ಕೊಡುವ ಸಮಾರಂಭವನ್ನು ಕಾರ್ಯಕ್ರಮ ಇಟ್ಟುಕೊಂಡ ಪ್ರಯುಕ್ತ ಮೊಟ್ಟ ಮೊದಲಿಗೆ ಈ ಕ್ಷೇತ್ರದ ಅಧಿದೇವತರಾದಂಥ ಸಿದ್ದಪ್ಪಜ್ಜನನ್ನು ಮನದಲ್ಲಿ ನೆನೆದು ಈ ಸಮಾರಂಭದ ಮುಖ್ಯ ಸ್ಥಾನ ವಹಿಸಿದಂಥ ನನ್ನ ಆತ್ಮೀಯರಾದ ತೊಟ್ಟೋಡು ಗ್ರಾಮದ ಹಿರಿಯರಾದಂಥ ಹುಳಿ ಸಾವುಕಾರವರೇ ಹಾಗೂ ಕುನ್ಕಲ್ ಗ್ರಾಮದ ಯಾವತ್ತು ಗುರು ಹಿರಿಯರೇ, ಕುನ್ಕಲ್ ಗ್ರಾಮದ ಸತ್ಸಂಗ ಬಳದವರೇ, ಯಾವತ್ತು ಒಟ್ಟೋಡು ಗ್ರಾಮದ ಹಾಗೂ ಇನ್ನಿತರ ಗ್ರಾಮದಿಂದ ಬಂದಂಥ ನಮ್ಮ ಗೆಳೆಯನ ಶಿಷ್ಯ ಬಳಗದವರೇ ಹಾಗೂ ಸೋದರ ಸೋದರಿಯರೇ, ಈ ಒಂದು ನಾನುಡಿ ಅಂತೆ ಕುಟುಂಬದಲ್ಲಿ ಕೊನೆಯದಾಗಿ ಮಗನಾಗಿರಬಾರ್ದು, ಭಾಷಣಕಾರರಲ್ಲಿ ಕೊನೆಯ ಭಾಷಣಕಾರ ಇರಬಾರ್ದು ನನಗೆ ನನಗೆ ಅನಿವಾರ್ಯ. ಯಾಕಂದರೆ ನನ್ನ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಮಾಡಿದ ಪ್ರಯುಕ್ತ ಕೊನೆಯದಾಗಿ ಬರುವ ಪಾತ್ರ ಅಧ್ಯಕ್ಷರ ಭಾಷಣ. ಅದರಲ್ಲೂ ವಿಶೇಷವೆಂದರೆ ಈ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗೆಳೆಯರ ಶಿಷ್ಯ ಬಳಗ ಬಂದಂಥವರು ಶಿಕ್ಷಕ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಇದ್ದಂಥವರು. ಇನ್ನೊಂದು ನಾನುಡಿಯಂತೆ ಯಾವುದೇ ಒಂದು ಸಮಾರಂಭದಲ್ಲಿ ಶಿಕ್ಷಕರಿಗೆ ಮೈಕ್ ಕೊಡಬಾರ್ದು, ಹೆಣ್ಮಕ್ಳಿಗೆ ಅಡುಗೆ ಅಂಗಡಿ ತೋರಿಸ್ಬಾರ್ದು ಅಂತೇಳಿ ಒಂದು ನಾನುಡಿ ಇದೆ. ಆ ಪರಿಸ್ಥಿತಿ ಆಗಿ ಬರ್ತದೆ. ಆದರೂ ಸಹಿತ ಎಂಥ ಸಣ್ಣ ನಾನು ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ, ನನ್ನ ಗೆಳೆಯ ಹಾಗೂ ನನಗೆ ವೃತ್ತಿಯಲ್ಲಿ ಸ್ವಗ್ರಾಮದಲ್ಲಿ ಸೇವೆ ಸಲ್ಲಿಸುವ ಒಂದು ಸೌಭಾಗ್ಯ ಸಿಕ್ತು. ಅವಾಗೆಲ್ಲ ಇವರು ಅತಿ ಸಣ್ಣ ಮುದ್ದು ಮಕ್ಕಳು, ನಾವೆಲ್ಲ ನೋಡ್ತಿದ್ದೀವಲ್ಲ, ಅಂಥ ಒಂದು ಸಣ್ಣ ವಿದ್ಯಾರ್ಥಿಗಳು ನಮ್ಮ ಮುಂದೆ ಓಡಾಡಿ ಬೆಳೆದಂಥ ವಿದ್ಯಾರ್ಥಿಗಳು ಎಷ್ಟು ಮಟ್ಟದಲ್ಲಿ ಅವರು ಈ ಒಂದು ಸಮಾರಂಭದಲ್ಲಿ ಮಾತಾಡಿದ್ರಂದ್ರೆ ಆಶ್ಚರ್ಯ ಆಗ್ತದೆ. ಅದು ಹೇಳಿದ್ರು, ಈಗೆಲ್ಲ ಭಾಷಣದವ್ರು ಹೇಳಿದರು, ಅದು ಗುರುವಿನಿಂದ ಪಡೆದಂಥ ನೀವು ಅದು ಶ್ರೀರಕ್ಷೆ, ಗುರುವಿನ ಆಶೀರ್ವಾದನೇ ಆಗಿರ್ತೈತಿ. ಗುರುವಾದಂಥ ನನ್ನ ಗೆಳೆಯ ನಿಮಗೆಲ್ಲ ಆಶೀರ್ವಾದ ಮಾಡ್ಯಾನ, ಒಳ್ಳೆಯ ಒಂದು ಸ್ಥಾನದೊಳಗದಿರಿ. ತಾವೆಲ್ಲ ಇವತ್ತಿನ ಈ ಕಾರ್ಯಕ್ರಮ ಇಟ್ಕೊಂಡು ಭಾಳ ಒಂದು ಒಳ್ಳೆಯದು ಮಾಡಿದ್ರಿ. ಇನ್ನೊಂದು ನನ್ನ ಗೆಳೆಯನ ಒಂದು ಬಾಲ್ಯದ ಒಂದು 4 ಮಾತುಗಳನ್ನ ಇಲ್ಲಿ ಹೇಳಲು ಇಷ್ಟಪಡ್ತೀನಿ. ನಾನು ತೊಟ್ಟೋಡು ಗ್ರಾಮದ ಆದಿದೇವತೆಯಾದ ದ್ಯಾಮವ್ವನ ಗುಡಿಯಿಂದ ಇರುವ ಮುಳುಗುಂದ ಮಾದೇಪ್ಪನವ್ರ ಮನೆ ಎಲ್ಲೇ ನಮ್ಮ ತಂದೆಯವರು ತೊಟ್ಟೋಡು ಗ್ರಾಮದಲ್ಲಿ ವಿಲೇಜ್ ಅಕೌಂಟ್ ತಲಾಟೆ ಅಂತ ನೌಕರಿ ಮಾಡೋ ಟೈಮ್ದಲ್ಲಿ ನಾನು ಜನಿಸಿದಂಥ ವ್ಯಕ್ತಿ. ಅಧಿಕೃತವಾಗಿ ನಾನು ತೊಟ್ಟೋಡು ಗ್ರಾಮದಲ್ಲಿ ಜನಿಸಿ ಮುಂದೆ ಬೆಳೆದಿದ್ದು ಬಾಜುಕ್ಕೆ ಇದ್ದಂಥ ಸಣ್ಣ ಗ್ರಾಮ ಕಂಕುಪುರಟಿ ಗ್ರಾಮ, ತೊಟ್ಟೋಡು ಗ್ರಾಮ ಪಂಚಾಯತಿ ಒಂದು ವಾರ್ಡ್, ಆ ಗ್ರಾಮದಲ್ಲಿ ನಾನು ಬೆಳೆದೆ. ನನ್ನ ಗ್ರಾಮ ಸಣ್ಣದಿರೋದ್ರಿಂದ ಕೇವಲ 5ನೇ ತರಗತಿವರೆಗೆ ಅಲ್ಲಿ ಶಿಕ್ಷಣ ಇತ್ತು. ಆ ಅವಧಿಯಲ್ಲಿ ಇವತ್ತಿನ ವೇಳೆಯಲ್ಲಿ ನಾವು ನೆನೆಸ್ಕೋಬೇಕು, ದಿವಂಗತ ಪೂಜ್ಯ ಶೇಖೂರು ಪಾಟೀಲ್ ಸರ್ ನಮ್ಮ ಕಂಕುಪುರಟಿ ಗ್ರಾಮದ ಹೆಡ್ ಮಾಸ್ಟರ್ ಇದ್ದರು. ಅವರಲ್ಲಿ ಒಳ್ಳೆಯ ಗಣಿತ ವಿಷಯ ಇತ್ತು, ಅವ್ರ ಕಡೆ ಭಾಳ ಒಳ್ಳೆಯದು ಗಣಿತ ವಿಷಯ. ನಾವು 4ನೇ ಕ್ಲಾಸ್ 5ನೇ ಕ್ಲಾಸ್ಗೆ ವಿಶೇಷವಾಗಿ ಗಣಿತ ಅವರು ಹೇಳ್ತಿದ್ರು. ಆ ಒಂದು ಅವಧಿ ನಾನು ನೆನೆಸ್ಕೊಂಡು ಆ ಗುರುಗಳನ್ನ ಇವತ್ತು ನೆನೆಸ್ಕೋಬೇಕಾಗೈತಿ. ಇಂಥ ಒಂದು ಗುರುಗಳಲ್ಲಿ ನಾನು ಶಾಲೆ ಕಲಿತು ಮುಂದೆ ಪಾಸಾಗಿ 6ನೇ ಕ್ಲಾಸಿಗೆ ನಾವು ರೊಟ್ಟಿ ಮಾಡಕ್ಕೆ ಬರ್ತಿದ್ವಿ, ಕಂಕುಪುರ ರೊಟ್ಟಿ ಎಲ್ಲ ವಿದ್ಯಾರ್ಥಿನಿಯರು. ಆವಾಗ ನಮ್ಮ ಅಶೋಕ ಸರ್ದ ಒಂದು ಪರಿಚಯವಾಯಿತು. ಪರಿಚಯ ಹೇಗಾಯ್ತಂದ್ರೆ, ಕಂಕುಪುರಟ್ಟಿ ಗ್ರಾಮದ ನನ್ನ ಆತ್ಮೀಯ ಗೆಳೆಯರು 4 ಜನ ಇದ್ದರು ಸಹಿತ
ಅದೇ ರೀತಿ ಅಶೋಕ ಸರ್ 21 ಹುಡುಗರು ರೊಟ್ಟಿ ಹೊಡೆದ ಗೆಳೆಯರಿದ್ರು ಸಹಿತ ಅತಿ ವಿಶೇಷವಾಗಿ ಅಶೋಕ್ ಸರ್ ನನ್ನ ಗೆಳೆಯರಾದ್ರು, ಅಶೋಕ್ ಸರ್ಗೆ ನಾನು ಗೆಳೆಯ ಅದೇ. ಅದು ಯಾವ ರೀತಿ ಅದು ಅಂದ್ರೆ ಪಕ್ಕದಲ್ಲೇ ಕುದುರ್ತಿದ್ವಿ ನಾವು, ನಮ್ಮ ಜಾಗ ಯಾರು ತೊಗೊಳ್ತಿದ್ದಿಲ್ಲ. ನಮ್ಮ ವಿದ್ಯಾರ್ಥಿ ಜೀವನ ನಮಗೆ ಕಲಿಸಿದಂಥ ಇವತ್ತು ನೆನೆಸ್ಬೇಕಾಗೈತಿ. ದಿವಂಗತ ದೊಡ್ಡಮೂಲ ಸರ್ ನಮ್ಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ ತೊಗೊಂಡ್ರು, ಒಳ್ಳೆಯ ಒಂದು ಶಿಕ್ಷಣ ಕೊಟ್ಟರು. ಯಾಕಂದ್ರೆ ಈ ಟೈಮ್ದೊಳಗೆ ಗುರುವನ್ನು ನೆನೆಸ್ಬೇಕು ನಾವು. ಇವತ್ತು ಅದೇ ಒಂದು ಗುರು ನಿವೃತ್ತಿಯಾಗಿ ಅವನ ಸಮಾರಂಭ ಮಾಡ್ತಂಥ ಟೈಮ್ದಲ್ಲಿ ನಮಗೆ ಕಲಿಸಿದಂಥ ಗುರುವನ್ನು ಸಹ ನಾವು ನೆನೆಸ್ಬೇಕಾಗೈತಿ. ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರು ನಮ್ಗೆ 6ನೇ ತರಗತಿ 7ನೇ ತರಗತಿ. ಅವಾಗೆಲ್ಲ ಪಬ್ಲಿಕ್ ಪರೀಕ್ಷೆ ಇತ್ತು. ಪಬ್ಲಿಕ್ ಪರೀಕ್ಷೆ ಒಳಗೆ ಕೇವಲ ನಾವು 24 ಹುಡುಗರು, 7 ಜನ ನಮ್ಮ ಸೋದರಿದ್ರು, ಉಳಿದ ಜನ ನಾವು 15 ಜನ ನಾವು ವಿದ್ಯಾರ್ಥಿ ಇದ್ವಿ. ಏನೋ ಆ ಟೈಮ್ದೊಳಗೆ ಪಬ್ಲಿಕ್ ಪರೀಕ್ಷೆ ಭಾಳ ಒಂದು ಬಿಗಿಯಾಗಿ ನಡೀತು ಮತ್ತು ಹೊಸ ಸಬ್ಜೆಕ್ಟ್ ಇರೋದ್ರಿಂದ ಕೇವಲ ನಾವು 6 ಜನ 7 ಜನ ಪಾಸ್ ಆದ್ವಿ ಆ ಟೈಮ್ದೊಳಗೆ. ನಂತರ ರೊಟ್ಟಿವಾಡ ಹೈಸ್ಕೂಲ್ಗೆ ನಾವು ಅವರು ಮುಂದೆ 8ನೇ ತರಗತಿ ಪಾದಾರ್ಪಣೆ ಮಾಡಿದ್ವಿ. ನಾವು ಪಾದಾರ್ಪಣೆ ಮಾಡಿದಾಗ ರೊಟ್ಟಿವಾಡ ಹೈಸ್ಕೂಲು ಅತಿ ಉಜ್ವಲವಾಗಿ ಬೆಳೀತಾ ಇತ್ತು. ಧಾರವಾಡ ಜಿಲ್ಲೆಯೊಳಗೆ ದಿನಪತ್ರಿಕೆಯಲ್ಲಿನೂ ಈ ರೊಟ್ಟಿವಾಡ ಶಾಲೆಗೆ ಒಂದು ಏನಾದ್ರು ಒಂದು ವಿಷಯ ಬರ್ತಿತ್ತು. ಅಂಥ ಒಂದು ಕಾಲ ನಾವು ನೋಡಿದ್ವಿ. ದುರ್ದೈತ್ವಸಾಯ್ತ ಇವತ್ತು ರೊಟ್ಟಿವಾಡ ಒಂದು ಶಿಕ್ಷಣ ಮೊಟಕುಗೊಳಿಸಿ ಆ ಗ್ರಾಮದ ಹೆಸರನ್ನೇ ಒಂದು ಮೊಟಕುಗೊಳಿಸ್ದಂಗೆ ಐತಿ. ಅದು ಭಾಳ ವಿಷಾದನೀಯ. ಆ ತಾಯಿ ದ್ಯಾಮವ್ಗ ನಾವು ಇಂದು ನಾವು ಗುರುವಂದನೆ ಮಾಡಿದ ಸದ್ಯಕ್ಕೆ ದ್ಯಾಮವ್ವ ತಾಯಿಗೆ ಬೇಡ್ಕೊಂಡ್ವಿ, ಯಾವುದೇ ಕಾರಣದಿಂದ ಯಾವುದೇ ರೀತಿಯಿಂದ ಯಾವುದೇ ಪುಣ್ಯದಿಂದ ಮರಳಿ ಆ ರೊಟ್ಟಿವಾಡ ಗ್ರಾಮಕ್ಕೆ ಆ ಶಾಲೆಯಿಂದ ಮತ್ತೆ ಹೆಸರು ಬರಲಿ ಅಂತೇಳಿ ನಾನು ಇವತ್ತಿನ ದಿವಸ ಆ ದ್ಯಾಮವ್ವ ತಾಯಿನ ಬೇಡ್ಕೊಳ್ತೀನಿ. ಅಂಥ ಒಂದು ಹೈಸ್ಕೂಲಲ್ಲಿ ನಾವು 8ನೇ ತರಗತಿ ಪ್ರಾರಂಭ ಮಾಡಿದ್ವಿ. 8, 9 ಓದಿದ್ವಿ. 10ನೇ ತರಗತಿ ದುರದೃಷ್ಟವಶಾತ್ SLC ಇದ್ದ ಟೈಮ್ದೊಳಗೆ ಅವ್ರಿಗೆ ಅಗಾಧ ಒಂದು ಗಂಡಾಂತರ ಬಂತು. ಅಕಾಲಿಕ ಅವರ ತಂದೆಯವರು ತೀರ್ಕೊಂಡ್ರು. ಅವ್ರ ತಂದೆಯವರು ತೀರ್ಕೊಂಡ್ಬಿಟ್ಟೇನ SLC ಪಾಪ ಮನೆತನೂ ಅಷ್ಟು ಭಾಳ ಬಡತನದಿಂದ ಇದ್ದಂಥ ಮನೆತನ. ಯಾಕಂದ್ರೆ ಶಿಕ್ಷಕ ವೃತ್ತಿಯಿಂದನೇ ಅವರ ಜೀವನ ನಡೀತಿತ್ತು. ಯಾವುದು ಜಮೀನು ಇರ್ತಿಲ್ಲ, ಮತ್ತೊಂದು ಯಾವುದೋ ಆರ್ಥಿಕ ಪರಿಸ್ಥಿತಿ ಇರಲಿಲ್ಲ. ನಾವು ಕೊರಟ್ಟಿಂದ 4 ಜನ ನಾವು ವಿದ್ಯಾರ್ಥಿ ಇದ್ದರು. ಅವ್ರ ಮನೆಯೊಳಗನ ನಾವು ಬುತ್ತಿಗಂಟಿರ್ತಿದ್ವಿ. ನಮ್ಮದು ಊಟ ನೀರು ಎಲ್ಲ ಅಲ್ಲೇ. ಇವತ್ತು ಆ ನೀಲಮ್ಮ ತಾಯಿದ ಸೋದರಿ ಅವರೆಲ್ಲ ನಮ್ಗೆ ನೀರು ಕೊಡೋದು, ನಮ್ಮ ತಾಟು ಅವನ್ನೆಲ್ಲ ತೋರಿಸ್ತಿದ್ರು ತಾಯಿಯವರು. ನಾವೆಲ್ಲ ಕೊಡ್ತಿದ್ದಿಲ್ಲ, ನೀವು ಜಂಗಮರಿ, ನೀವು ಸ್ವಾಮಿಗಳು, ನಿಮ್ಮ ಸೇವೆ ಮಾಡ್ಬೇಕಂತೇಳಿ ನಮ್ಮ ತಾಟು ತೋರಿಸ್ತಿದ್ರು ಅವ್ರ ಕಡೆಯಿಂದ. ಅಂಥದ್ದು ಅವೆಲ್ಲ ನೆನಪು ನಮ್ಗೆ. ಆ ಒಂದು ಅವ್ರ ಮನೆಯಲ್ಲಿ ನಾವು ಒಂದು 4 ವರ್ಷ ಕಂಟಿನ್ಯೂ ಊಟ ಅವ್ರ ಮನೆಗೆ ಮಾಡ್ತಿದ್ವಿ. ನಾವು ಬುತ್ತಿಗಂಟು ಅಲ್ಲೇ ಇಟ್ಟಿದ್ವಿ, ಊಟ ಬಂದು ಅವ್ರ ಮನೆಗೆ ಮಾಡ್ತಿದ್ವಿ. ಅಂಥ ಒಂದು ತಾಯಿನೂ ನಾವು ನೆನೆಸ್ಕೋಬೇಕಾಗೈತಿ. ಒಂದು ತಾಯಿ ಸ್ವರೂಪದೊಳಗೆ ನಮಗೂ ಅವರು ಎಲ್ಲ ಒಂದು ಸಲಹೆ ಸೂಚನೆ ಕೊಡ್ತಿದ್ರು. ಆ ಮುಂದೆ SLC ಒಳಗೆ ನಾವು ತಂದೆಯವ್ರು ತಿಳ್ಕೊಳ್ಬೇಕು. ಅಂಥ ಒಂದು ಕಷ್ಟ ಕಾಲದಲ್ಲಿ ಅವರು ಒಂದು 4 ಜನ ಸೋದರಿಯರು, ಒಬ್ಬ ತಮ್ಮ, ದೊಡ್ಡದಾದ ಒಂದು ಸಂಸಾರ, ಅನಕ್ಷರಸ್ಥೆ ಆದಂಥ ತಾಯಿ, ಏನು ಗೊತ್ತಿಲ್ಲದಂಥ ತಾಯಿ ಎದುರುಗೊಂಡರೆ ಅಂಥ ಒಂದು ಸಂದರ್ಭದಲ್ಲೂ ಸಹ ಅವರು SLCನೂ ಉತ್ತಮ ಪರಿಸ್ಥಿತಿಯೊಳಗೆ ಪಾಸ್ ಮಾಡಿದ್ರು. ಫಲಿತಾಂಶ ಪಾಸ್ ಮಾಡಿದ್ರು. 2ನೇ ನಂಬರ್ನ ಅವರು SLC ಒಳಗೆ ಫಸ್ಟ್ ಕ್ಲಾಸ್ ಜಯಶ್ರೀ ಪಾಟೀಲ್ ಅಂತೇಳಿ. ನಮ್ಮ ದುರ್ದೈವಶಾತ್ತು ನಾವು ಹೆಂಗೆ ಪಾಸ್ ಹಾಕೊಂಡು ಹೋದ್ವಿ. ಹೊಸ ಸಿಲೆಬಸ್ ನಾವು ಬಂದಾಗ 6ನೇಕ್ಕೆ ಬಂದ್ವಿ, 6ನೇಕ್ಕೆ ಹೊಸ ಸಿಲೆಬಸ್, 7ನೇಕ್ಕೆ ಹೋದ್ವಿ, 7ನೇಕ್ಕೆ ಹೊಸ ಸಿಲೆಬಸ್. SLC ಅವ್ರಿಗೆ ನಮ್ಗೆ ಕಾಡ್ತದೆ ಹೊಸ ಸಿಲೆಬಸ್ ಅಂದ್ಬಿಟ್ಟು. ನಮ್ಗೆ ಕಲಿಸೋಂಥ ಗುರುಗಳು ಸಹಿತ ಪಾಪ ಅವರು ರಿಪೇರ್ ಆಗಿ ಬಂದು ನಮ್ಗೆ ಕಲಿಸ್ಬೇಕು. ಅಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮದು SLC ರಿಸಲ್ಟೂ ಆ ರೊಟ್ಟಿವಾಡ ಶಾಲೆ ಒಳಗನ ಆ ರಿಸಲ್ಟ್ ಶೀಟ್ ತಾವು ಫಲಿತಾಂಶ ನೋಡ್ಬೋದು. 81 ರಿಸಲ್ಟ್ 50% ಅದ, 50% ಜಾಸ್ತಿ ಅದ. ಅಂದರೆ ಸೆಕೆಂಡ್ ಕ್ಲಾಸ್ ಒಬ್ಬರ ಜಯಶ್ರೀ ಪಾಟೀಲ್ ಸೆಕೆಂಡ್ ನಮ್ಮ ಗೆಳೆಯ ಹಿರಿಯರ, 3rd ನಾನು. 2-3 ಮಾರ್ಕ್ಸ್ನಾಗ ನಾವು ಹಿಂದೆ ಮುಂದಿದ್ವಿ. ಅಂಥ ಒಂದು ತಂದೆಯವ್ರು ಕಳ್ಕೊಂಡ್ರು ಸಹಿತ ಎದಿಗೊಂದದೆ ಅಂಥ ಕಷ್ಟ ಕಾಲದಲ್ಲಿ ಅವ್ರು SLC ಪಾಸ್ ಮಾಡ್ಕೊಂಡ್ರು. ದುರ್ದೈವಶಾತ್ ಒಂದು PUC ಒಳಗೆ ನಮ್ಮ ತಂದೆಯವ್ರು ತಿಳ್ಕೊಂಡ್ರು. ಒಂದು ರೀತಿ ಒಳಗೆ ಹಿರಿಗಾರ್ ಸರ್ ನಮ್ಮ ಜೀವನ ಒಂದೇ ರೀತಿ. ಆದರೆ ನಮ್ಗೆ ಆಸ್ತಿ ಇದ್ದು, ಒಂದು ಆರ್ಥಿಕವಾಗಿ ಹಿನ್ನೆಲೆ ಇತ್ತು. ಅವ್ರಿಗೆ ಏನು ಇದ್ದಿದ್ದಿಲ್ಲ. ಅಂಥದ್ರೊಳಗೆ ಅವರು ಅಂಥ ಒಂದು ಕಷ್ಟ ಪರಿಸ್ಥಿತಿ ಒಳಗೆ ಅವ್ರು ಪಾರಾದರು. ಆ ಕಾಲದೊಳಗೆ ಏನು ಪಾರಾಗಿ ಅವರು ಕಷ್ಟ ಸಹಿಸಿರಲ್ಲ. ಅದು ದೊಡ್ಡದೊಂದು ಕಷ್ಟ ಕಾಲ. ಇಂಥ ಕಾಲದೊಳಗೆ ಅವರು ಒಂದು ಜೀವನ ಮಾಡಿ ಒಂದು ಶಿಕ್ಷಕ ವೃತ್ತಿಯನ್ನು ತಮ್ಮ ಸ್ವಗೃಹದಲ್ಲೇ ಮಾಡಿ, ತಮ್ಮ ಸ್ವಂತ ಊರಲ್ಲಿ ಯಾವುದೋ ಒಂದು ಕಪ್ಪು ಸಿಕ್ಕಿಲ್ದಾನೆ ಯಾವುದೋ ಒಬ್ಬ ಮನುಷ್ಯನು, ಯಾಕಂದ್ರೆ ಹಳ್ಳ್ಯಾಗ ನೌಕರಿ ಮಾಡೋದು ಮುಂಚೆನ ಸ್ವಲ್ಪ ರಾಜಕೀಯ ಎಂಟ್ರ್ ಹಾಕ್ಕೋತಿ. ನಾವು ಸರಿಯಾಗಿ ಮಾಡಿ ಅಂದ್ರೂ ನನಗಾದ ಅನ್ಭೋಗ ಅವ್ರಿಗಾಗಲಿಲ್ಲ, ನನಗಾತು ಲಾಸ್ಟ್ ಟೈಮ್ ಒಳಗೆ. ಅದು ಅನಿವಾರ್ಯತೆ ಬರ್ತವೆ. ನಾವು ನಾವು ಮಾಡೇವಂದ್ರೂ ಒಂದು ಯಾವ್ದಾರು ಒಂದು ಮಾರಿಗೆ ಹಚ್ತಾರೆ. ಆದ್ರೆ ಅವ್ರಿಗೆ ಯಾವುದೂ ಬರಲಿಲ್ಲ. ಅಂಥ ರೀತಿ ಅವ್ರು ಒಳ್ಳೆಯ ಸೇವೆ ಮಾಡಿದರು.
ಆ ಒಂದು ಸೋದಯದೊಳಗೆ ನೀವೆಲ್ಲ ವಿದ್ಯಾರ್ಥಿ ಆಗಿರಿ, ಈಗೆಲ್ಲ ತಮ್ಮ ಭಾಷಣದೊಳಗೆ ಹೇಳಿದ್ರಿ ಅಂಥ ಒಂದು ಆ ಟೈಮ್ದೊಳಗೆ ನೀವೆಲ್ಲ ಪುಣ್ಯವಂತರು. ಅವ್ರ ಕಡೆ ಒಂದು ಶಿಕ್ಷಣ ಕಲಿತು ಒಂದು ಒಳ್ಳೆಯ ಸ್ಥಾನವಾಗಿದ್ದರು. ಮುಂದೆ ಅವರು ಆ ವೃತ್ತಿ ಒಳಗನ ಪದೋನ್ನತಿ ಹೊಂದಿದ್ರು. ಹೈಸ್ಕೂಲ್ಗೆ ಹೆಡ್ ಮಾಸ್ಟರ್ ಇದು ಸರ್ ಆದರು. ಕುಂದಗೋಳ ಇಂಗಳಿಗೆ ಸರ್ವಿಸ್ ಮಾಡಿದರು. ಇಲ್ಲಿ ಕೆರೆಯೊಳಗೂ ಸರ್ವಿಸ್ ಮಾಡಿದರು. ನಾವು ಯಾವಾಗ ಹೋದಾಗ ಕೇಳ್ತೇವೆ ಎಲ್ಲ ರೈತರು ನಮ್ಮಲ್ಲಿ ಗೊತ್ತಿರ್ತಾರೆ, ಹೆಂಗೆ ರೀ ನಮ್ಮ ಹಿರಿಯರ್ ಸರ್ ನಮ್ಮ ಗೆಳೆಯರ ಅಂತಂದ್ರೆ ಅವರು ಒಂದು ಶಿಕ್ಷಣ ವೃತ್ತಿ ಜೀವನ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸ್ತಾರೆ. ಅವರೆಲ್ಲ ಊರೊಳಗನ ಅವ್ರಿಗೆ ಒಂದು ಹೆಸರು ಅದ. ವಿದ್ಯಾರ್ಥಿನಿಗಳು ಅವ್ರನ್ನ ನೆನೆಸ್ತಾರೆ. ಈಗ ಏಪ್ರಿಲ್ ತಿಂಗಳೊಳಗೆ ಅವ್ರದ್ದು ರಿಟೈರ್ಮೆಂಟ್ ಆಗ್ತದೆ. ಇನ್ನು 3 ತಿಂಗಳೊಳಗೆ ನಾನೇ ರಿಟೈರ್ಮೆಂಟ್ ಹಾಕೀನಿ. ಯಾಕಂದ್ರೆ ನಾವು ಒಂದೇ ಇಸ್ಯೊಳಗೆ ನಾವು ಜನಿಸ್ತಾ ಇರ್ತಾರೆ. ನನಗಿಂತ 3 ತಿಂಗಳು ಅವ್ರು ಹಿರಿಯರು. ನಾವೆಲ್ಲ ಗೆಳೆಯರು ಕೂತ್ಕೊಂಡು ನಾವು ನಿಮ್ಮಂಗೆ ಒಂದು ಸಮಾರಂಭ ಮಾಡ್ಬೇಕಂತೇಳಿ ಗೆಳೆಯರಿಂದ ನಾವು ಸಮಾರಂಭ ಮಾಡ್ಕೊಂತ ನಾವೊಂದು ಹಾಲೆ ಒಂದು ಪೀಠಿಗೆ ಇಟ್ಟು ಒಂದು ಭಾಷಣ ಅದು ಒಂದು ಪೂರ್ವ ಸೇವೆ ಮಾಡಿದ್ವಿ. ಆದ್ರೆ ನಮಗೆ ತಿಳಿದ ಮಟ್ಟಿಗೆ ಹಿರೇಶ್ವರೊಳಗೆ ದೊಡ್ಡ ಪ್ರಮಾಣದಲ್ಲಿ ಜೂನ್ ತಿಂಗಳೊಳಗೆ 1ನೇ ವಾರದೊಳಗೆ ಅವರು ಊರದಿಂದ ಇಟ್ಕೊಂಡ್ರೆ ಅಂತ ತಿಳಿದುಕೊಂಡಿತ್ತು. ಹೀಗಾಗಿ ನಾವೆಲ್ಲ ಗೆಳೆಯರು ಅವ ಸೇವೆ ಸಲ್ಲಿಸಿ ನಿವೃತ್ತಿ ಒಂದು ಶಾಲೆಯೊಳಗನ ನಾವು ಗೆಳೆಯರು ಹೋಗಿ ಅಲ್ಲೇ ನಾವು ಒಂದು ಸನ್ಮಾನ ಮಾಡೋಣ, ಅದಕ್ಕೊಂದು ಅರ್ಥ ಬರುತ್ತಂತೇಳಿ ಒಂದು ತೀರ್ಮಾನ ಮಾಡಿ ನಾವು ಒಂದು ಪೂರ್ವ ಸಭೆಯಲ್ಲಿ ಆ ತೀರ್ಮಾನ ಮಾಡಿವಿ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಹಿರೇಶ್ವರ ಗ್ರಾಮದಲ್ಲಿನೂ ಒಂದು ಸನ್ಮಾನ, ದೊಡ್ಡ ಪ್ರಮಾಣದ ಸನ್ಮಾನ ಅದ. ಈ ಸನ್ಮಾನ ನೀವು ಹೇಳ್ದಂಗೆ ನಾವು ಕೇಳಿ ಪಡೆಯುವಂಥ ಸನ್ಮಾನ ಅಲ್ಲ. ನಾವು ಮಾಡ್ತಕ್ಕಂಥ ಉದ್ಯೋಗ, ನಾವು ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ನಮ್ಮ ಗುಣದಾನಗಳ ಮೇಲಿಂದ ಅದು ದಿನಂಪ್ರತಿನೂ ನಾವು ಸನ್ಮಾನ ಹಾಕಿರ್ತೀವಿ. ಈಗ ನೀವು ಗುಣದಾನ ಮಾಡಿದ್ರಿ, ಇವತ್ತು ಅಷ್ಟೇ ಗುಣದಾನ ಮಾಡಿದಿಲ್ಲ, ಯಾವ ಸಂದರ್ಭ ಬಂದರೂ ನಿಮ್ಗೆ ನೆನಪು ಹಾಕಿರ್ತೈತಿ. ಒಂದು ಸಂದರ್ಭ ಅನುಸಾರ ಗುರುವಿನ ನೆನಪು ಯಾರಿಗಾದ್ರೂ ಹಾಕಿರ್ತೈತಿ. ನಾವು ಏನೇ ಆಗ್ಯಾವ ಅಂದ್ರೂ ಮೊದಲು ಗುರುವಿನ ಪಾಠ ಬೇಕು. ನಾವು ಯಾವುದೋ ಒಂದು ಹುದ್ದೆದೊಳಗೆ ಅಂದ್ರೂ ಗುರು ಶ್ರೇಷ್ಠ. ಅಂಥ ಒಂದು ಗುರುಸ್ಥಾನದೊಳಗೆ ಅವರು ಒಳ್ಳೆಯ ಒಂದು ಸೇವೆ ಸಲ್ಲಿಸಿದ್ರು. 41 ವರ್ಷ ಸೇವೆ ಸಲ್ಲಿಸಿ ಸೇವೆಯಲ್ಲಿ ಯಾವುದೋ ಒಂದು ಕಪ್ಪು ಚಿಕ್ಕಿಲ್ದನ ನಮ್ಮ ಸೇವೆಯನ್ನು ಮುಗಿಸಿದ್ದಾರೆ. ಮತ್ತು ಒಳ್ಳೆಯ 2 ಮಕ್ಕಳು ವಿದ್ಯಾವಂತರಿಗಾರ, ಒಳ್ಳೆಯ ಒಂದು ಪರಿಸರ ಅದ. ಅದರ ತಾಯಿ ನಮ್ಮ ಸೋದರಿ ಇರಬೇಕಾಯ್ತು. ಅದೊಂದು ನಮಗೆ ಭಾಳ ನೋವಾದ ಸಂಗತಿ. ಆದ್ರೆ ದೇವರು ಆಯುಷ್ಯ ಅನ್ನೋದು ಅವನ ಕಡೆ ಅದ, ನಮ್ಮ ಕಡೆ ಯಾವುದು ಇಲ್ಲ. ಹಾಗಾಗಿ ತಾಯಿನೂ ಸಹ ಅವ್ರ ಆತ್ಮ ಇಲ್ಲೇ ಅದ. ಅವರು ಭೌತಿಕವಾಗಿಲ್ಲ ಅಂದ್ರೂ ಅವ್ರ ಆತ್ಮ ಇಲ್ಲೇ ಅದ. ಅದು ಸದಾ ನಮ್ಮ ಹಿರಿಯರನ್ನ ಕಾಯಲಿ, ಆ ಮಕ್ಕಳನ್ನ ಕಾಯಲಿ ಅಂತೇಳಿ ಹಾರೈಸಿ ಮುಂದಿನ ಅವರು ನಿವೃತ್ತಿ ಜೀವನ ಒಂದು ಒಳ್ಳೆಯದಾಗಲಿ. ಈಗಾಗಲೇ ಸತ್ಸಂಗದ ಬಳಗದಲ್ಲಿ ಅವ್ರು ಗುರುತಿಸ್ಕೊಂಡಾರ. ಅವ್ರು ಬಿಡುವಲ್ಲದ ಒಂದು ಜೀವನ ಅದ. ಅವ್ರಿಗೆ ಒಳ್ಳೆಯದಾಗಲಿ, ಆಯುಷ್ಯ ಅವ್ರಿಗೆ ಕೊಡಲಿ ಅಂತೇಳಿ ಇವತ್ತಿನ ದಿವಸ ನನ್ನ ಗೆಳೆಯನ ಒಂದು ಈ ಅಭಿನಂದನಾ ಸಮಾರಂಭದಲ್ಲಿ ನೀವೆಲ್ಲ ಒಂದು ಪ್ರೀತಿಯಿಂದ ಕರೆದು ನನಗೆ ಅಧ್ಯಕ್ಷಸ್ಥಾನವನ್ನು ಕೊಟ್ಟು ನಮಗೂ ಸಹ ವಂದಿಸಿ ನನ್ನ 4 ಮಾತು